यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे। ನಮಸ್ಕಾರ ವೀಕ್ಷಕರೇ, ಕನ್ನಡ 9ಗೆ ಸ್ವಾಗತ. ಗೀತಾಮೃತ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ದಿವ್ಯಾ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಬನ್ನಿ, ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್. ಹಿಂದಿನ ಸಂಚಿಕೆಯಲ್ಲಿ ಭಗವದ್ಗೀತೆಯಲ್ಲಿ ಬರುವಂತಹ 18 ಅಧ್ಯಾಯಗಳ ಕಿರುಪರಿಚಯವನ್ನ ಮಾಡ್ಕೊಂಡ್ವಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ಏನನ್ನ ತಿಳ್ಕೊತಾ ಇದ್ದೀವಿ ಮೇಡಮ್? ನಾವು ಈ ದಿನದ ಸಂಚಿಕೆಯಲ್ಲಿ ಅಧ್ಯಾಯ 1ರಲ್ಲಿ ಬರ್ತಕ್ಕಂತಹ ಶ್ಲೋಕಗಳ ಬಗ್ಗೆ ತಿಳ್ಕೊಳ್ಳೋಣ. ಓಕೆ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ನೋಡಿ ವೀಕ್ಷಕರು, ಹಿಂದಿನ ಸಂಚಿಕೆಯಲ್ಲಿ ನಾವು 18 ಅಧ್ಯಾಯಗಳು ಯಾವ್ಯಾವುದಿದೆ ಅನ್ನೋದನ್ನು ತಿಳ್ಕೊಂಡಿದ್ವಿ. ಆದರೆ ಈ ದಿನ ಸಂಚಿಕೆಯಲ್ಲಿ ನಾವು ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ವಿಷಾದ ಯೋಗ, ಏನು ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾ ಅವಲೋಕನ ಆಗ್ತಾ ಇದೆ, ಯಾವ ರೀತಿ ಸೇನೆಯನ್ನ ಅವಲೋಕನವನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಈ ಅರ್ಜುನ ವಿಷಾದ ಯೋಗದಲ್ಲಿ ಧೃತರಾಷ್ಟ್ರ ಉವಾಚ, ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ನೋಡಿ, ಈ ಏನು ಧೃತರಾಷ್ಟ್ರ ಉವಾಚ, ಧೃತರಾಷ್ಟ್ರ ಏನು ಹೇಳ್ತಾ ಇದ್ದಾನೆ ನೋಡಿ. ಈ ಏನು ಮಹಾಭಾರತದಲ್ಲಿ ಕುರುಕ್ಷೇತ್ರದ ರಣರಂಗ, ಏನು ಕುರುಕ್ಷೇತ್ರ ಯುದ್ಧ ನಡೀತಾ ಇದೆ, ಅವಾಗ ಏನು ಆ ರಣರಂಗದಲ್ಲಿ ಸೇನಾವಲೋಕನವನ್ನ ಮಾಡ್ತಾ ಇದ್ದಾರೆ, ಯಾರ್ಯಾರು ಈ ಕುರುಕ್ಷೇತ್ರ ಯುದ್ಧದಲ್ಲಿ ಸೇರಿದ್ದಾರೆ ಅನ್ನೋದನ್ನ ಇಲ್ಲಿ ಅವಲೋಕನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮೊದಲಿಗೆ ನಾವು ಈ 18 ಅಧ್ಯಾಯಗಳಲ್ಲಿ ನಾವು ಮೊದಲನೇ ಅಧ್ಯಾಯವನ್ನ ಏನ್ ಹೇಳ್ತೀವಿ ಅಂತ ಅಂದ್ರೆ ಅದು ಸೇನೆಯ ಅವಲೋಕನ ಆಗ್ತಾ ಇರ್ತಕ್ಕಂಥದ್ದು. ಈ 2ನೇ ಅಧ್ಯಾಯದಿಂದ ಕೃಷ್ಣನ ಉಪದೇಶ ಶುರುವಾಗ್ತಕ್ಕಂಥದ್ದು. ಹಾಗೆ ಈ ಮೊದಲಿಗೆ ಧೃತರಾಷ್ಟ್ರ ಉವಾಚ, ಕೌರವರ ರಾಜನಾಗಿರ್ತಕ್ಕಂಥ ಧೃತರಾಷ್ಟ್ರ ಹೇಳ್ತಾ ಇರ್ತಕ್ಕಂಥದ್ದು, ಮೊದಲಿಗೆ ಪ್ರಾರಂಭ ಆಗ್ತಕ್ಕಂಥದ್ದು ಧೃತರಾಷ್ಟ್ರನಿಂದ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ನೋಡಿ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ. ನೋಡಿ, ಇಲ್ಲಿ ನಾವು ಭಗವದ್ಗೀತೆಯನ್ನ 2 ಪದಗಳಲ್ಲಿ ನಾವು ಹೇಗೆ ವಿವರಿಸಬಹುದು ಅಂತ ಅಂದ್ರೆ, ಧರ್ಮ ಧ, ಮೊದಲನೇ ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕವು ದ ಅಕ್ಷರದಿಂದ ಶುರುವಾಗಿ ಕೊನೆಯ 18ನೇ ಅಧ್ಯಾಯದಲ್ಲಿ ಕೊನೆಯ ಶ್ಲೋಕವು ಮ ಇಂದ ಕೊನೆಗೊಳ್ಳೋದ್ರಿಂದ ಅದನ್ನ ನಾವಲ್ಲಿ ಧರ್ಮ ಅನ್ನೋದನ್ನ ನಾವು 2 ಪದಗಳಲ್ಲಿ ವಿವರಣೆಯನ್ನ ನೋಡಬಹುದು. ಹಾಗೆ ಧರ್ಮಕ್ಷೇತ್ರ, ನೋಡಿ, ಧರ್ಮಕ್ಕೆ ಹೆಸರುವಾಸಿಯಾಗಿರ್ತಕ್ಕಂತಹ ಕ್ಷೇತ್ರ ಯಾವುದು? ಕುರುಕ್ಷೇತ್ರ. ನೋಡಿ, ಇಷ್ಟು ಅದ್ಭುತವಾಗಿ ವಿವರಣೆಯನ್ನ ನೀಡಿದ್ದಾರೆ ಅಂದ್ರೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ, ಏನು ಈ ಕೌರವರಲ್ಲಿ ಮಹಾಭಾರತದಲ್ಲಿ ಕೌರವರು ಮತ್ತು ಪಾಂಡವರ ನಡುವೆ ಯುದ್ಧ ನಡೆಯಬೇಕಾದ್ರೆ ಅಲ್ಲಿ ಯಾವ ಸ್ಥಳವನ್ನ ನಾವು ಯುದ್ಧಕ್ಕೆ ಆರಿಸ್ಕೋಬೇಕು, ಅಲ್ಲಿ ಆ ಧರ್ಮ ಹೇಗೆ ಅದು ಧರ್ಮವಾಗಿ ಆ ಒಂದು ಧರ್ಮದ ನೆಲೆ ಇರಬೇಕು ಅನ್ನೋದಕ್ಕೆ ಬಹಳಷ್ಟು ಏನು ಈ ಗುರುಗಳೆಲ್ಲರೂ ಸೇರಿ, ಆಚಾರ್ಯಗಳೆಲ್ಲ ಸೇರಿ ಆ ಕ್ಷೇತ್ರವನ್ನು ಹುಡುಕ್ತಾರೆ, ಆ ಯುದ್ಧ ನಡೆಯುವಂತ ಸ್ಥಳವನ್ನ ಹುಡುಕ್ತಾರೆ. ಆಗ ಹುಡುಕೋವಾಗ ಈ ಕುರುಕ್ಷೇತ್ರ ಅನ್ನೋ ಒಂದು ಭೂಮಿಯನ್ನ ಆರಿಸ್ಕೋತಾರೆ. ಏನು ಈ ಕುರುಕ್ಷೇತ್ರ ಅನ್ನೋ ಒಂದು ಭೂಮಿ ಧರ್ಮಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು, ಅದಕ್ಕೆ ಕುರುಕ್ಷೇತ್ರ ಅಂತ ಹೇಳಿ ಕರೀತಾರೆ.
ನೋಡಿ, ಅಲ್ಲಿ ಏನು ಈ ಭೀಷ್ಮರಿರ್ತಾರಲ್ಲ ಅವರು, ಹಾಗೆ ದ್ರೋಣಾಚಾರ್ಯರು, ಆಚಾರ್ಯರು ಎಲ್ಲರೂ ಸೇರಿ ಈ ಯುದ್ಧಕ್ಕೆ ಧರ್ಮಕ್ಕೆ ಹೆಸರಾಗಿರ್ತಕ್ಕಂತಹ ಧರ್ಮವು ನೆಲೆಸಬೇಕು ಅಲ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಸ್ಥಳವನ್ನು ಆರಿಸ್ಕೊಳ್ಳುವಂಥದ್ದು ಈ ಕುರುಕ್ಷೇತ್ರ ಅನ್ನೋ ಒಂದು ಸ್ಥಳದ ಮಹಿಮೆ. ಹಾಗೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವ. ನೋಡಿ, ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ, ಈ ಧರ್ಮಕ್ಷೇತ್ರವೆಂಬ ಕುರುಕ್ಷೇತ್ರದಲ್ಲಿ ಸಮವೇತಾಯುಯುತ್ಸವ, ಯುದ್ಧಾಪೇಕ್ಷೆಯಿಂದ ಯಾರ್ಯಾರು ಸೇರಿದ್ದಾರೆ ಇಲ್ಲಿ? ಮಾಮಕ ಪಾಂಡವಾಶ್ಚೈವ. ಮಾಮಕ ಅಂದ್ರೆ ಯಾರು? ಧೃತರಾಷ್ಟ್ರದ ಮಕ್ಕಳು, ನನ್ನ ಮಕ್ಕಳು ಅಂದ್ರೆ ಧೃತರಾಷ್ಟ್ರ ಹೇಳ್ತಾ ಇರ್ತಕ್ಕಂಥದ್ದು. ಮಾಮಕ ಪಾಂಡವಾಶ್ಚೈವ ಅಂದ್ರೆ ನನ್ನ ಮಕ್ಕಳು, ಹಾಗೂ ಪಾಂಡವಾಶ್ಚೈವ ಪಾಂಡುವಿನ ಮಕ್ಕಳು. ಕಿಮಕುರ್ವತ ಸಂಜಯ. ನೋಡಿ, ಈ ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಅವರೆಲ್ಲ ಏನ್ ಮಾಡಿದರು ಅಂತ ಹೇಳಿ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಎಷ್ಟು ಅದ್ಭುತ ಅಂದ್ರೆ, ಈ ಸಂಜಯ ಯಾರು? ಈ ಸಂಜಯ ಅಂತ ಅಂದ್ರೆ ಧೃತರಾಷ್ಟ್ರನ ಸಾರಥಿಯಾಗಿರ್ತಕ್ಕಂಥವನು ಸಂಜಯ. ಏನು ಈ ಸಂಜಯನಿಗೆ ಆ ಕುರುಕ್ಷೇತ್ರದಲ್ಲಿ ನಡೀತಕ್ಕಂತಹ ಯುದ್ಧದ ವಿಮರ್ಶೆಯನ್ನ ಈ ಹಸ್ತಿನಾಪುರದಲ್ಲಿರ್ತಕ್ಕಂತಹ ಧೃತರಾಷ್ಟ್ರನ ಆಸ್ಥಾನದಲ್ಲಿ ಕೂತ್ಕೊಂಡು ಹೇಳೋದಿಕ್ಕೆ ಹೇಗೆ ಸಾಧ್ಯ? ಇಲ್ಲಿ ನಾವೊಂದು ಪುಟ್ಟದಂತಹ ಒಂದು ಕಥೆಯನ್ನ ನೋಡಬಹುದು. ಏನದು ಅಂತ ಅಂದ್ರೆ, ನೋಡಿ, ವೇದವ್ಯಾಸರು ಧೃತರಾಷ್ಟ್ರನ ಬಳಿಗೆ ಬರ್ತಾರೆ. ಬಂದು, ನೀನು ಕುರುಕ್ಷೇತ್ರ ಯುದ್ಧವನ್ನ ನೋಡ್ಬೇಕಾ ಅಥವಾ ನೀನು ಕೇಳಿಸ್ಕೋಬೇಕಾ ಅಂತ ಕೇಳ್ತಾರೆ. ನೀನು ಆ ಥರ ನೋಡ್ಬೇಕು ಅಂದ್ರೆ ನಾನು ನಿನಗೆ ದಿವ್ಯ ದೃಷ್ಟಿಯನ್ನ ನೀಡ್ತೇನೆ ಅಂತ ಹೇಳಿ ಕೇಳ್ತಾರೆ. ಆಗ ಧೃತರಾಷ್ಟ್ರ ಹೇಳ್ತಾನೆ, ಮಹಾಪ್ರಭು, ನಾನು ಕುರುಡ, ಹುಟ್ಟಿದಾಗಿನಿಂದನೇ ಕುರುಡನಾಗಿದ್ದೇನೆ. ಹಾಗಾಗಿ ಈಗ ನನ್ನ ಮಕ್ಕಳು ಮತ್ತೆ ಪಾಂಡವರು ಹೋರಾಡೋದನ್ನ, ಯುದ್ಧವನ್ನ ಮಾಡೋದನ್ನ ನಾನು ನೋಡಲಾರೆ, ನನ್ನಿಂದ ನೋಡೋದಿಕ್ಕಾಗೋದಿಲ್ಲ. ಹಾಗಾಗಿ ನನಗೆ ದಿವ್ಯ ದೃಷ್ಟಿ ಬೇಡ, ನಾನು ಹಾಗೆ ಕೇಳಿಸ್ಕೊತೇನೆ ಅಂತ ಹೇಳಿ ಆ ದಿವ್ಯ ದೃಷ್ಟಿಯನ್ನ ವೇದವ್ಯಾಸರು ಸಂಜಯನಿಗೆ ನೀಡ್ತಾನೆ. ಸಂಜಯ ಧೃತರಾಷ್ಟ್ರ ಸಾರಥಿ, ಹಾಗಾಗಿ ಆ ದಿವ್ಯ ದೃಷ್ಟಿಯನ್ನ ಸಂಜಯನಿಗೆ ಕೊಡ್ತಾನೆ. ಸಂಜಯ ಆ ಧೃತರಾಷ್ಟ್ರನ ಆಸ್ಥಾನದಲ್ಲಿ, ಧೃತರಾಷ್ಟ್ರನ ಪಕ್ಕದಲ್ಲಿ ಕುಳಿತು ಆ ಕುರುಕ್ಷೇತ್ರದಲ್ಲಿ ನಡೀತಕ್ಕಂತಹ ಪ್ರತಿಯೊಂದು ಯುದ್ಧದ ಸನ್ನಿವೇಶಗಳೆಲ್ಲವನ್ನು ಕೂಡ ಧೃತರಾಷ್ಟ್ರನಿಗೆ ವಿವರಿಸ್ತಾ ಹೇಳ್ತಾ ಹೋಗುವಂಥದ್ದು ಬಹಳ ಒಂದು ಅದ್ಭುತವಾಗಿರ್ತಕ್ಕಂತಹ ದಿವ್ಯ ದೃಷ್ಟಿ. ಅದನ್ನ ವೇದವ್ಯಾಸರು ಸಂಜಯನಿಗೆ ನೀಡುತ್ತಾರೆ. ನೋಡಿ, ಅದಕ್ಕೆ ಹೇಳ್ತಾ ಇರೋದು ಏನು? ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ, ಮಾಮಕ ಪಾಂಡವಾಶ್ಚಯ್ಯ, ನನ್ನ ಮಕ್ಕಳು ಹಾಗೆ ಪಾಂಡವಿನ ಮಕ್ಕಳು. ಕಿಮಕುರ್ವತ ಸಂಜಯ, ಅವರಿಬ್ಬರು ಯುದ್ಧಾಪೇಕ್ಷೆಯಿಂದ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅದನ್ನ ನೀನು ನನಗೆ ವಿವರಿಸಿ ಹೇಳು ಅಂಥೇಳಿ ಬಹಳಷ್ಟು ಅಮೋಘವಾಗಿರ್ತಕ್ಕಂತಹ ಒಂದು ದೃಶ್ಯವನ್ನ ಸಂಜಯ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾನೆ. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾವಚನಮಬ್ರವೀತ್. ನೋಡಿ, ಸಂಜಯ ಹೇಳ್ತಾ ಇದ್ದಾನೆ, ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾವಚನಮಬ್ರವೀತ್. ಇಲ್ಲಿ ಸಂಜಯ ಹೇಳ್ತಾ ಇದ್ದಾನೆ, ಸಂಜಯನಿಗೆ ದಿವ್ಯ ದೃಷ್ಟಿಯನ್ನ ವೇದವ್ಯಾಸರು ನೀಡಿದ್ದಾರೆ. ಆ ದಿವ್ಯ ದೃಷ್ಟಿಯಿಂದ ಕುರುಕ್ಷೇತ್ರ ರಣರಂಗದಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ಸನ್ನಿವೇಶಗಳನ್ನ ವಿವರಿಸ್ತಾ ಇದ್ದಾನೆ. ಇಲ್ಲಿ ಸಂಜಯ ಹೇಳ್ತಾ ಇದ್ದಾನೆ, ರಾಜ ಧೃತರಾಷ್ಟ್ರ, ಇಲ್ಲಿ ಎಲ್ಲ ಸೈನ್ಯ ವ್ಯೂಹಗಳು ಕುರುಕ್ಷೇತ್ರ ರಣರಂಗದಲ್ಲಿ ನಿಂತಿವೆ. ಅಲ್ಲಿಗೆ ನಿನ್ನ ಮಗನಾಗಿರ್ತಕ್ಕಂಥ ದುರ್ಯೋಧನ ಬಂದು ನಿಂತಿದ್ದಾನೆ. ಬಂದು ನಿಂತು ಆಚಾರ್ಯಮುಪಸಂಗಮ್ಯ, ನೋಡಿ ಇಲ್ಲಿ ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದ. ದುರ್ಯೋಧನ ಹೇಳ್ತಾ ಇದ್ದಾನೆ ದ್ರೋಣಾಚಾರ್ಯರ ಬಳಿಗೆ ಹೋಗಿ, ದ್ರೋಣಾಚಾರ್ಯರೇ, ನಿಮ್ಮ ಶಿಷ್ಯರಾಗಿರ್ತಕ್ಕಂತಹ ಪಾಂಡವರು ಯುದ್ಧವನ್ನ ಮಾಡೋದಿಕ್ಕೆ ಬಂದಿದ್ದಾರೆ. ಆಚಾರ್ಯಮುಪಸಂಗಮ್ಯ ರಾಜ ವಚನಮಬ್ರವೀತ್. ನೋಡಿ, ಇಲ್ಲಿ ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ ಏನಂತ, ಇಲ್ಲಿ ಯಾರ್ಯಾರು ಸೇರಿದ್ದಾರೆ ಅಂತ ಹೇಳಿ ಮೊದಲನೇ ಶ್ಲೋಕದಲ್ಲಿ ನಾವು ಕೇಳಿದ್ವಿ. ಅದಕ್ಕೆ ಸಂಜೆಯ ಉತ್ತರವನ್ನ ನೀಡ್ತಾ ಇರ್ತಕ್ಕಂಥದ್ದು. ಹೇಗೆ ನೋಡಿ, ದುರ್ಯೋಧನನಿಗೆ ಆ ಪಾಂಡವರ ಸೈನ್ಯವನ್ನ ನೋಡಿ ಬಹಳಷ್ಟು ಭಯಭೀತರಾಗ್ತಾನೆ. ಯಾಕೆ ಅಂತ ಅಂದ್ರೆ, ನೋಡಿ, ಇವರು
ಪಾಂಡವರು 12 ವರ್ಷ ವನವಾಸವನ್ನ, 1 ವರ್ಷ ಅಜ್ಞಾತವಾಸವನ್ನ ಅನುಭವಿಸಿರ್ತಾರೆ. ಹಾಗಾಗಿ ದುರ್ಯೋಧನನ ಮನಸ್ಸಿನಲ್ಲಿ ಅಂದ್ರೆ ಇವರು ಅಷ್ಟು ವರ್ಷ ಅಜ್ಞಾತವಾಸವನ್ನ ಮತ್ತೆ 12 ವರ್ಷ ವನವಾಸವನ್ನ ಮಾಡಿದಾಗ ಅವರ ಪರಿಚಯ ಜನರಿಗೆ ಇರೋದಿಲ್ಲ. ಹಾಗಾಗಿ ಅವರ ಕಡೆ ಯಾರೂ ಇರೋದಿಲ್ಲ ಯುದ್ಧವನ್ನ ಮಾಡೋದಿಕ್ಕೆ ಅಂತ ಒಂದು ಮನಸ್ಸಿನಲ್ಲಿ ಅಂದ್ಕೊಂಡು ಈ ಯುದ್ಧಕ್ಕೆ ಕುರುಕ್ಷೇತ್ರ ರಣರಂಗದಲ್ಲಿ ಯುದ್ಧಕ್ಕೆ ಏನು ಸನ್ನದ್ಧರಾಗಿರ್ತಾರೆ ಅಲ್ಲಿಗೆ ಬಂದು ನಿಂತಾಗ ಅವನಿಗೆ ಭಯವಾಗುತ್ತೆ. ಯಾಕೆಂದ್ರೆ ಪಾಂಡವರ ಕಡೆ 7 ಅಕ್ಷೋಹಿಣಿ ಸೈನ್ಯಗಳಿರುತ್ತೆ. ಅದನ್ನ ನೋಡಿ ಬಹಳಷ್ಟು ಗಾಬರಿ ಆಗ್ತಾನೆ, ಭಯಭೀತನಾಗ್ತಾನೆ. ಹಾಗೆ ಆ ಭಯಭೀತನಾದಾಗ ದ್ರೋಣಾಚಾರ್ಯರ ಬಳಿಗೆ ಹೋಗ್ತಾನೆ. ನೋಡಿ ದ್ರೋಣಾಚಾರ್ಯರೇ, ನಿಮ್ಮ ಶಿಷ್ಯರಾಗಿರ್ತಕ್ಕಂತಹ ಪಾಂಡವರೆಲ್ಲರೂ ಕೂಡ ಯುದ್ಧ ಸನ್ನದ್ಧರಾಗಿ ಬಂದಿದ್ದಾರೆ. ನೋಡಿ, ನೀವು ಕಲಿಸಿಕೊಟ್ಟಂತಹ ವಿದ್ಯೆಯನ್ನ ನಿಮ್ಮ ಮೇಲೆ ಪ್ರಯೋಗವನ್ನ ಮಾಡೋದಿಕ್ಕೆ ಬಂದಿದ್ದಾರೆ ನೋಡಿ ಅಂತ ಹೇಳಿ ದ್ರೋಣಾಚಾರ್ಯರ ಬಳಿಗೆ ಹೋಗಿ ದುರ್ಯೋಧನಸ್ತದ ಆಚಾರ್ಯಮುಪಸಂಗಮ್ಯ ರಾಜ ವಚನಮಬ್ರವೀತ್. ನೋಡಿ ಗುರುಗಳೇ ಅಂತ ಹೇಳಿ ದುರ್ಯೋಧನ ಹೇಳ್ತಾ ಇರ್ತಕ್ಕಂಥದ್ದು. ನೋಡಿ, ಮುಂದಿನ 3ನೇ ಶ್ಲೋಕದಲ್ಲಿ ನಾವು ಹೇಳ್ಬೋದು, ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾ. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾ. ನೋಡಿ ಇಲ್ಲಿ ಪಶ್ಯೈತಾಂ ಪಾಂಡುಪುತ್ರಾಣಾಂ, ಪಾಂಡುವಿನ ಮಕ್ಕಳೆಲ್ಲರೂ ಕೂಡ ದುರ್ಯೋಧನ ಹೇಳ್ತಾ ಇರ್ತದ್ದು, ಆಚಾರ್ಯರೇ, ದ್ರೋಣಾಚಾರ್ಯರೇ, ನೋಡಿ ನಿಮ್ಮ ಚತುರ ಶಿಷ್ಯನಾಗಿರ್ತಕ್ಕಂತಹ ದ್ರುಪದನ ಮಗ ದೃಷ್ಟದ್ಯುಮ್ನ, ನೋಡಿ ದ್ರುಪದ ಪುತ್ರೇಣ. ಇಲ್ಲಿ ನಾವು ಹೇಗೆ ಮಹಾಭಾರತದ ಒಂದು ಸನ್ನಿವೇಶವನ್ನ ನೋಡಬಹುದು. ಹೇಗೆ ಅಂದ್ರೆ ದ್ರೋಣಾಚಾರ್ಯರ ಆಪ್ತ ಗೆಳೆಯನಾಗಿರ್ತಕ್ಕಂತಹ, ಬಾಲ್ಯದ ಸ್ನೇಹಿತನಾಗಿರ್ತಕ್ಕಂತಹ ದ್ರುಪದ, ಇವರಿಬ್ರು ಕೂಡ ಒಂದೇ ಗುರುಕುಲದಲ್ಲಿ ಅಭ್ಯಾಸವನ್ನ ಮಾಡ್ತಾ ಇರ್ತಾರೆ. ಆ ಅಭ್ಯಾಸವನ್ನ ಮಾಡುವಂತಹ ಸಂದರ್ಭದಲ್ಲಿ ಒಂದು ಸನ್ನಿವೇಶದಲ್ಲಿ ದ್ರುಪದನನ್ನ ರಕ್ಷಣೆ ಮಾಡಿರ್ತಾರೆ. ಯಾರು? ದ್ರೋಣಾಚಾರ್ಯರು. ಆಗ ದ್ರುಪದ ಒಂದು ಮಾತನ್ನ ಕೊಟ್ಟಿರ್ತಾನೆ, ಒಂದು ಭಾಷೆಯನ್ನು ಮಾಡಿರ್ತಾನೆ. ಏನು? ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನ, ನಾನೇನಾದ್ರು ರಾಜನಾದ್ರೆ ನನ್ನ ರಾಜ್ಯದಲ್ಲಿ ನಿನಗೆ ಅರ್ಧ ರಾಜ್ಯವನ್ನ ಕೊಡ್ತೇನೆ ದ್ರೋಣ ಅಂತ ಹೇಳಿರ್ತಾರೆ. ಆ ಒಂದು ಸನ್ನಿವೇಶ ಅವ್ರಿಗೆ ಅದು ಜ್ಞಾಪಕ ಬರುತ್ತೆ. ಅವರು ದೊಡ್ಡವರಾದ್ಮೇಲೆ ದ್ರೋಣಾಚಾರ್ಯರು ಎಲ್ಲ ವಿದ್ಯೆಗಳನ್ನ ಕಲಿತು ಏನು ಅವರ ಮಗುವಿಗೆ ಹಾಲು ಬೇಕಾಗಿರುತ್ತೆ. ಅದಕ್ಕೋಸ್ಕರ ನನ್ನ ಆಪ್ತ ಗೆಳೆಯ ಇದ್ದಾನೆ ದ್ರುಪದ, ಅವನಲ್ಲಿ ಹೋಗಿ ನಾನೊಂದು ಹಸುವನ್ನ ಕೇಳ್ತೇನೆ, ನನ್ನ ಮಗುವಿಗೆ ಹಾಲು ಬೇಕು ಅಂತ ಹೇಳಿ ಆ ದ್ರುಪದನ ರಾಜನ ಆಸ್ಥಾನಕ್ಕೆ ಹೋಗ್ತಾರೆ. ಹೋಗಿ ಕೇಳ್ತಾರೆ, ದ್ರುಪದ, ನಿನಗೆ ಜ್ಞಾಪಕ ಇದೆಯಾ, ನಾನು ನಿನ್ನ ಬಾಲ್ಯದ ಗೆಳೆಯ, ನೀನು ಹೇಳಿದ್ದೆ ನಿನ್ನ ಅರ್ಧ ರಾಜ್ಯವನ್ನ ಕೊಡ್ತೇನೆ ಅಂತ ಹೇಳಿ. ಅವಾಗ ದ್ರುಪದ ಅವನನ್ನ ಅವಮಾನವನ್ನ ಮಾಡಿರ್ತಾರೆ, ದ್ರೋಣಾಚಾರ್ಯರನ್ನ ಅವಮಾನ ಮಾಡಿರ್ತಾರೆ. ಹಾಗಾಗಿ ದ್ರೋಣಾಚಾರ್ಯರು ನನಗೆ ಅರ್ಧ ರಾಜ್ಯ ಬೇಡ, ನನಗೆ ಒಂದು ಹಸುವನ್ನ ಕೊಡು ಅಂತ ಹೇಳಿ ಕೇಳ್ತಾರೆ. ಆಗ ದ್ರುಪದ ಅದನ್ನ ಅಧಿಕಾರ ರೂಪದಲ್ಲಿ ಕೊಡಲ್ಲ, ನಾನು ನಿಮಗೆ ದಾನ ರೂಪದಲ್ಲಿ ಕೊಡ್ತೇನೆ. ಅದಕ್ಕೆ ದ್ರೋಣಾಚಾರ್ಯರು ಬಹಳ ಕೋಪದಿಂದ ನಿನ್ನ ದಾನ ನನಗೆ ಬೇಡ ಅಂತ ಹೇಳಿ ಒಂದು ಶಪಥವನ್ನು ಮಾಡಿ ಬರ್ತಾರೆ. ನಾನು ಕಲಿಸಿಕೊಟ್ಟಂತಹ ವಿದ್ಯೆಯಿಂದ, ನಾನು ಕಲಿಸಿಕೊಟ್ಟಂತಹ ನನ್ನ ಶಿಷ್ಯರಿಂದ ನಿನ್ನನ್ನ ನಾನು ಸೋಲಿಸ್ತೇನೆ ಅಂತ ಹೇಳಿ ಬಂದಿರ್ತಾರೆ. ಆಗ ದ್ರೋಣಾಚಾರ್ಯರಿಗೆ ಇದೊಂದು ಏನು ದ್ರುಪದನ ಮಗ ದೃಷ್ಟದ್ಯುಮ್ನ, ಈ ದ್ರುಪದನ ಈ ದ್ರೋಣಾಚಾರ್ಯರನ್ನ ವಧೆ ಮಾಡಬೇಕು, ಅದಕ್ಕೋಸ್ಕರ ಒಂದು ಮಹಾಯಾಗವನ್ನ ಮಾಡ್ತಾರೆ. ಆ ಮಹಾಯಾಗವನ್ನ ಮಾಡಿದಾಗ ಆ ದೃಷ್ಟದ್ಯುಮ್ನ ಜನನವಾಗತ್ತೆ. ಏನಕ್ಕೆ ಆ ದೃಷ್ಟದ್ಯುಮ್ನ ಜನನವಾಗತ್ತೆ ಅಂದ್ರೆ ದ್ರೋಣಾಚಾರ್ಯರನ್ನ ವಧೆ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಒಂದು ಮಹಾಯಾಗವನ್ನ ಮಾಡಿ ದೃಷ್ಟದ್ಯುಮ್ನ ಜನನವಾಗತ್ತೆ, ಹಾಗೂ ದ್ರೌಪದಿಯ ಜನನವಾಗತ್ತೆ. ಹಾಗೆ ನೋಡಿ, ದ್ರುಪದನ ಪುತ್ರ ದೃಷ್ಟದ್ಯುಮ್ನ, ಈ ದೃಷ್ಟದ್ಯುಮ್ನ ಬೆಳೀತಾ ತನ್ನ ಗುರುಗಳೊಂದಿಗೆ ವಿದ್ಯೆಯನ್ನ ಕಲಿಯೋದಕ್ಕೆ ದ್ರೋಣಾಚಾರ್ಯರ ಬಳಿಗೆ ಹೋಗ್ತಾರೆ. ದ್ರೋಣಾಚಾರ್ಯರಿಗೆ ಗೊತ್ತಿರುತ್ತೆ, ಏನು ದೃಷ್ಟದ್ಯುಮ್ನ ನನ್ನನ್ನ
ವಧೆ ಮಾಡೋದಿಕ್ಕೆ ಬಂದಿರತಕ್ಕಂತಹ ಬಾಲಕ ಅಂತ. ಆದರೂ ಅವರ ದೊಡ್ಡ ಗುಣ, ಅವನನ್ನ ಶಿಷ್ಯನಾಗಿ ಸ್ವೀಕರಿಸ್ತಾರೆ. ಶಿಷ್ಯನಾಗಿ ಸ್ವೀಕರಿಸಿ ಅವ್ರಿಗೆ ಎಲ್ಲ ವಿದ್ಯೆಗಳನ್ನ ಹೇಳ್ಕೊಡ್ತಾರೆ. ಸೇನಾ ವ್ಯೂಹವನ್ನ ರಚನೆ ಮಾಡ್ತಕ್ಕಂಥ ವಿದ್ಯೆಯನ್ನು ಕೂಡ ಹೇಳ್ಕೊಡ್ತಾರೆ ದೃಷ್ಟದ್ಯುಮ್ನನಿಗೆ. ಹಾಗಾಗಿ ದುರ್ಯೋಧನ ಹೇಳ್ತಾ ಇದ್ದಾನೆ, ನೋಡಿ ಆಚಾರ್ಯರೇ, ನಿಮ್ಮ ಶಿಷ್ಯನಾಗಿರ್ತಕ್ಕಂತಹ ದ್ರುಪದನ ಮಗ ದೃಷ್ಟದ್ಯುಮ್ನ ಬಂದಿದ್ದಾನೆ. ಅವನು ಎಲ್ಲ ಸೇನಾ ವ್ಯೂಹವನ್ನ ಮಾಡಿದ್ದಾನೆ, ರಚಿಸಿದ್ದಾನೆ. ನೋಡಿ, ಪಾಂಡವರ ಸೈನ್ಯವನ್ನ ನೋಡಿ, ಪಾಂಡವರ ಸೈನ್ಯದಲ್ಲಿ ದೃಷ್ಟದ್ಯುಮ್ನನಿದ್ದಾನೆ ಅಂತ ಹೇಳಿ ದ್ರೋಣಾಚಾರ್ಯರ ಬಳಿಗೆ ಯಾಕೆ ದುರ್ಯೋಧನ ಹೋಗಿ ದ್ರೋಣಾಚಾರ್ಯರಿಗೆ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ, ದ್ರೋಣಾಚಾರ್ಯರಿಗೆ ಪಾಂಡವರ ಮೇಲೆ ಬಲು ಪ್ರೀತಿ, ಅದರಲ್ಲೂ ಅರ್ಜುನನ ಮೇಲೆ. ಯಾಕೆಂದ್ರೆ ಅವನು ಒಳ್ಳೆ ಧನುರ್ಧರನಾಗಿರ್ತಾನೆ. ಹಾಗಾಗಿ ದೃಷ್ಟದ್ಯುಮ್ನ ಅವರ ಮೇಲೆ ಆ ಪ್ರೀತಿ ಹೋಗಬಾರ್ದು ಅನ್ನೋದಕ್ಕೋಸ್ಕರ ಅವರನ್ನ ಎಚ್ಚರಿಸ್ತಾ ಇದ್ದಾನೆ. ನೋಡಿ, ನಿಮ್ಮ ವಧೆಯನ್ನ ಮಾಡ್ತಕ್ಕಂಥ ದೃಷ್ಟದ್ಯುಮ್ನೇ ಬಂದಿದ್ದಾನೆ, ಅವನಿಗೆ ನೀವು ಹೇಗೆ ವಿದ್ಯೆಯನ್ನ ಕಲಿಸಿಕೊಟ್ಟಿದ್ದೀರಾ, ಹಾಗೆ ಅವನು ನಿಮ್ಮನ್ನ ವಧೆ ಮಾಡೋದಿಕ್ಕೆ ಅಂತಾನೆ ಹುಟ್ಟಿರ್ತಕ್ಕಂಥವನು. ಹಾಗಾಗಿ ನೋಡಿ, ಪಾಂಡವರ ಸೈನ್ಯದಲ್ಲಿ ಇರ್ತಕ್ಕಂಥವನ್ನ ನೋಡಿ ನೀವು ಅಂತ ಹೇಳಿ ಬಹಳಷ್ಟು ಸೊಗಸಾಗಿ ಮಹಾಭಾರತದಲ್ಲಿ ಇದು ಮೂಡಿ ಬಂದಿರತಕ್ಕಂಥ ಒಂದು ಸನ್ನಿವೇಶ ಅಂತ ಹೇಳಿ ನಾವು ಹೇಳಬಹುದು. ಅದಕ್ಕೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಹಾಗೆ ಅತ್ಯಂತ ಪ್ರೀತಿ ಪಾತ್ರನಾಗಿರ್ತಕ್ಕಂಥವ್ರು, ಹಾಗೆ ತೀಕ್ಷ್ಣ ಬುದ್ಧಿಯುಳ್ಳವರಾಗಿರ್ತಕ್ಕಂಥವ್ರು ಈ ಪಾಂಡವರು. ಅವರ ಮೇಲೆ ದ್ರೋಣಾಚಾರ್ಯಗೆ ಬಹಳಷ್ಟು ಪ್ರೀತಿ ಇರೋದರಿಂದ ದುರ್ಯೋಧನ ಅವರಿಗೆ ಹೇಳ್ತಾ ಇದ್ದಾನೆ, ನೋಡಿ ನಿಮ್ಮ ಪಾಂಡವರೆಲ್ಲರೂ ಕೂಡ ಯುದ್ಧ ಮಾಡೋದಕ್ಕೆ ಬಂದಿದ್ದಾರೆ, ನೋಡಿ ಆಚಾರ್ಯರೇ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಮುಂದಿನ ಶ್ಲೋಕ, ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ನೋಡಿ, ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ನೋಡಿ, ಇಲ್ಲಿ ಹೋರಾಟದಲ್ಲಿ ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ. ಏನು ದುರ್ಯೋಧನ ಬಂದು ಅಲ್ಲಿ ಸೇನೆಯಲ್ಲಿ ನಿಂತು ನೋಡ್ತಾ ಇರುವಾಗ ಅವ್ರ ಪ್ರತಿಯೊಬ್ಬರನ್ನು ನೋಡಿದ ತಕ್ಷಣ ಭೀಮ ಅರ್ಜುನದಂತೆ ಕಾಣಿಸ್ತಾ ಇದ್ದಾರೆ. ಭೀಮಾರ್ಜುನ ಸಮಾಯುಧಿ, ಎಲ್ಲರೂ ಕೂಡ ಭೀಮ ಅರ್ಜುನ ಶಕ್ತಿಶಾಲಿ ಆಗಿರ್ತಕ್ಕಂಥವ್ರು. ಯಾರ್ಯಾರಿದ್ದಾರೆ? ಯುಯುಧಾನೋ ವಿರಾಟಶ್ಚ. ನೋಡಿ, ಇಲ್ಲಿ ಯುಯುಧಾನ, ಹಾಗೆ ವಿರಾಟ, ಹಾಗೆ ದ್ರುಪದರಂತಹ ಮಹಾರಥರಿದ್ದಾರೆ. ಯಾರು ಆ ಮಹಾರಥರಂದ್ರೆ, ನೋಡಿ, ಮಹಾರಥ ಅನ್ನೋದಕ್ಕೆ ಒಂದು ವಿಶ್ಲೇಷಣೆಯನ್ನ ನೀಡಬಹುದು. ಹೇಗೆ ಈ 10,000 ಸೈನಿಕರನ್ನ ಒಬ್ಬ ಸಮರ್ಥ ಎದುರಿಸುವಂತಹ ಒಂದು ಸನ್ನಿವೇಶ, ಅಂತಹವನನ್ನ ಮಹಾರಥ ಅಂತ ಹೇಳಿ ಕರೀತಾರೆ. ನೋಡಿ, ಇಲ್ಲಿ ದುರ್ಯೋಧನ ಹೇಳ್ತಾ ಇರ್ತಕ್ಕಂಥದ್ದು, ಮಹಾರಥರಿದ್ದಾರೆ. ಯಾರ್ಯಾರಿದ್ದಾರೆ? ಎಲ್ಲರೂ ಕೂಡ ಪಾಂಡವ ಸೈನ್ಯದಲ್ಲಿ ಇರ್ತಕ್ಕಂಥವರೆಲ್ಲರೂ ಕೂಡ ಮಹಾರಥರು. ಯಾರ ಹಾಗೆ? ಭೀಮಾರ್ಜುನ ಸಮಾಯುಧಿ, ಭೀಮಾರ್ಜುನರಿಗೆ ಸಮಾನರಾಗಿರ್ತಕ್ಕಂಥವ್ರು. ದ್ರುಪದ, ವಿರಾಟ, ಯುಯುಧಾನ ಇವರೆಲ್ಲರೂ ಕೂಡ ಮಹಾರಥರಿದ್ದಾರೆ ನೋಡಿ ಅಂತ ಹೇಳಿ ದುರ್ಯೋಧನ ಹೇಳ್ತಾ ಇರ್ತಕ್ಕಂಥದ್ದು. ಯಾರಿಗೆ? ದ್ರೋಣಾಚಾರ್ಯರಿಗೆ ಇದನ್ನ ಹೇಳ್ತಾ ಇದ್ದಾರೆ. ಐದನೇ ಶ್ಲೋಕ, ದೃಷ್ಟಕೇತುಶ್ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಭ್ಯಶ್ಚ ನರಪುಂಗವಃ. ನೋಡಿ, ದೃಷ್ಟಕೇತುಶ್ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಭ್ಯಶ್ಚ ನರಪುಂಗವಃ. ನೋಡಿ, ದೃಷ್ಟಕೇತು, ಚೇಕಿತಾನಃ ಇವರೆಲ್ಲರೂ ಕೂಡ ಮಹಾರಥರು. ಒಂದು ಸೇನೆಯನ್ನ ಬಹಳಷ್ಟು ವೀರರಾಗಿ, ಶೂರರವಾಗಿ ಎದುರಿಸುವಂತಹ ಒಂದು ಶಕ್ತಿಯನ್ನ ಉಳ್ಳವರು ಯಾರು? ಇವರೆಲ್ಲರೂ ಕೂಡ ಯಾರ್ಯಾರು? ನೋಡಿ, ಇಲ್ಲಿ ದೃಷ್ಟಕೇತು, ಚೇಕಿತಾನಃ, ಕಾಶಿರಾಜ, ಕಾಶಿಯ ರಾಜನಾಗಿರ್ತಕ್ಕಂತಹ ವೀರ್ಯವಾನ್, ಕಾಶಿರಾಜಶ್ಚ ವೀರ್ಯವಾನ್. ನೋಡಿ, ಇಲ್ಲಿ ಪುರುಜಿತ್ ಕುಂತಿಭೋಜಶ್ಚ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ಪುರುಜಿತ್ ಅಂದ್ರೆ ಆ ಪುರುಜಿತ್ ಎನ್ನುವ ರಾಜನು ಕೂಡ ಕುಂತಿಭೋಜ,
ಇವರು ಕೂಡ ಹಾಗೆ ಶೈಬ್ಯಶ್ಚ ನರಪುಂಗವ, ಶೈಬ್ಯನಂತಹ ಮಹಾವೀರರು ಶೂರರು ಎಲ್ಲರೂ ಕೂಡ ಇಲ್ಲಿ ಸೇರಿದ್ದಾರೆ. ಈ ಸೇನಾ ವ್ಯೂಹದಲ್ಲಿ ಪಾಂಡವರ ಸೈನ್ಯವನ್ನ ವಹಿಸಿ, ಪಾಂಡವರ ಸೈನ್ಯದಲ್ಲಿ ತಮ್ಮ ಸೈನ್ಯವನ್ನ ಸೇರಿಸಿ ಇವರೆಲ್ಲರೂ ಕೂಡ ರಣರಂಗದಲ್ಲಿ ಇದ್ದಾರೆ ಅಂತ ಹೇಳಿ ಅವರ ಹೆಸರುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ಯಾರ್ಯಾರು ಆ ಕುರುಕ್ಷೇತ್ರ ರಣರಂಗದಲ್ಲಿ ಪಾಂಡವರ ಕಡೆ ಸೇರಿದ್ದಾರೆ, ಯಾವ್ಯಾವ ರಾಜರು ಇದ್ದಾರೆ ಅನ್ನೋದನ್ನ ದುರ್ಯೋಧನ ಹೇಳ್ತಾ ಇರ್ತಕ್ಕಂಥದ್ದು. ಯಾಕೆ ಅಂದ್ರೆ ಅವರೆಲ್ಲರೂ ಕೂಡ ಮಹಾರಥರು. ಅವರನ್ನೆಲ್ಲ ನೋಡಿ ದುರ್ಯೋಧನನಿಗೆ ಭಯವಾಗ್ತಾ ಇದೆ. ಇವರೆಲ್ಲರೂ ಕೂಡ ಇಂಥ ಮಹಾರಥರಿದ್ದಾರೆ ಪಾಂಡವ ಸೈನ್ಯದಲ್ಲಿ ಅಂತ ಹೇಳಿ ಅವರ ಹೆಸರುಗಳನ್ನ ಹೇಳುವಂತಹ ಒಂದು ಸಂದರ್ಭ ಅಂತ ಹೇಳಬಹುದು. ಇಂದಿನ ಸಂಚಿಕೆಯಲ್ಲಿ ಭಗವದ್ಗೀತೆಯ ಮೊದಲನೇ ಅಧ್ಯಾಯದಲ್ಲಿನ ಶ್ಲೋಕಗಳನ್ನ ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದ. ನೋಡ್ತಾ ಇರಿ ಕನ್ನಡ ಲೈವ್, ಕನ್ನಡಿಗರ ಕಣ್ಮಣಿ.